ಇತ್ತೀಚಿನ ದಿನಗಳಲ್ಲಿ ನಾವು ಯಾರಾದರೂ ಮಕ್ಕಳನ್ನ ಮಾತಾಡಿಸಿದ್ರೆ ಏನೋ ಒಂಥರ ವಿಷಣ್ಣ ಭಾವದಿಂದ ಏನೋ ಒಂಥರ ಬೋರ್ ಆದ ರೀತಿಯಿಂದ ಕೂತಿರ್ತಾರೆ. ಯಾಕೋ ಹೀಗೆ ಕೂತಿದೀಯಾ ಅಂತ ಕೇಳಿದರೆ ಯಾಕೋ ಬೋರ್ ಆಗ್ತಾ ಇದೆ ಅಂತ ಹೇಳುವಂಥ ಮಾತುಗಳನ್ನು ಕೇಳ್ತಾ ಇದ್ದೆ. ಒಂದು 14-15 ವರ್ಷದ ಹುಡುಗನಿಗೆ ಅಥವಾ ಒಂದು 14-15 ವರ್ಷದ ಹುಡುಗಿಗೆ ಈಗಲೇ ಬೋರ್ ಆಗ್ತದೆ ಎಂಬ ಮಾತು ಕೇಳಿ ನನಗೆ ಒಂದು ರೀತಿಯಿಂದ ಆಶ್ಚರ್ಯ ಆಗಿಬಿಟ್ಟು, ಯಾಕೆ ಇವರಿಗೆ ಬೋರ್ ಆಗ್ತದೆ ಜೀವನ ಅಂದ್ರೆ ನಾನು ಒಂದು ಅರ್ಥೈಸುವಂತ ಪ್ರಯತ್ನ ಮಾಡಿದೆ. ಯಾಕಪ್ಪ ಇವರಿಗೆ ಜೀವನ ಬೋರ್ ಆಗ್ತಾ ಇದೆ ಅಂತಂದ್ರೆ, ಅವರಿಗೆ ಜೀವನದಲ್ಲಿ ಸಿಗಬೇಕಾದದ್ದೆಲ್ಲವೂ ಸಿಕ್ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದಾಗ ಮನೆಯಲ್ಲಿ ಏನು ತಿಂಡಿಗಳು ಬೇಕು, ಏನು ಬೇಕು, ಹೋಟೆಲ್ನಿಂದ ಆರ್ಡರ್ ಮಾಡ್ತಾರೆ, ಬರ್ತಾವೆ, ಬರೇ ಮೊಬೈಲ್ ನಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಮೊಬೈಲ್ ಆ ವರ್ಚುವಲ್ ವರ್ಲ್ಡ್ ನಲ್ಲಿ ಅವರ ಜೀವನದ ಸುಖ ಕಾಣ್ಕೊಂಬೋದ್ರಲ್ಲಿ ಇರ್ತಾರೆ. ಆದ್ರೆ ವರ್ಚುವಲ್ ವರ್ಲ್ಡ್ ಅದೊಂದು ಇನ್ಫ್ಯಾಚುಯೇಷನ್ ಮಾಡ್ತದೆ, ಒಂದು ಸೆಳೆತ. ಆ ಸೆಳೆತದಿಂದ ಹೊರಗೆ ಬಂದಾಗ ನಿಜ ಜೀವನದ ಜೊತೆಗೆ ಅದರ ಜೊತೆಗೆ ತಾಕಲಾಟ ಮಾಡಿದಾಗ ಅದು ನಿಜ ಜೀವನ ಬೇರೆಯಾಗಿ ಇರ್ತದೆ. ಆ ನಿಜ ಜೀವನ ಇರೋದೇ ಬೇರೆ, ವರ್ಚುವಲ್ ವರ್ಲ್ಡ್ ಇರೋದೇ ಬೇರೆ. ಹೀಗಾಗಿ ಏನಾಗ್ತದೆ, ಮಕ್ಕಳು ಯಾವಾಗಲೂ ಒಂದು ರೀತಿಯಿಂದ ಕೇಳಿದಾಗ ಒಂದು ಮುಖ ಸಪ್ಪಿಗೆ ಮಾಡ್ಕೊಂಡು ಒಂದು ರೀತಿಯಿಂದ ಬೋರ್ ಆಗ್ತಾ ಇದೆ. ಇದಕ್ಕೆ ನಾನು ಕಂಡುಕೊಂಡಂತ ಒಂದು ಅರ್ಥ ಅಂತಂದ್ರೆ, ಆ ಹುಡುಗರಿಗೆ ಅಥವಾ ಯುವಕರಿಗೆ ಒಂದು ರೀತಿಯಿಂದ ಫಿಸಿಕಲ್ ಎಕ್ಸರ್ಸೈಸೇ ಇಲ್ಲ. ಆ ಫಿಸಿಕಲ್ ಎಕ್ಸರ್ಸೈಸ್ ಇದ್ರೆ ಆ ದಣಿವು, ಆ ಉತ್ಸಾಹ, ಆ ಒಂದು ರೀತಿಯಿಂದ ಉತ್ಸಾಹ ಬರ್ತದೆ. ಅದು ಒಂದು ರೀತಿಯಿಂದ ದಣಿವು ಆಗ್ತಿರ್ಬೇಕು, ಬಾಡಿ ಮೂವ್ಮೆಂಟ್ಸ್ ಆಗ್ತಿರ್ಬೇಕು. ಅದ್ರಿಂದ ಕೈನೆಸ್ಥೆಟಿಕ್ ಎಬಿಲಿಟೀಸ್ ಅಂತಾರಲ್ಲ, ಆ ರೀತಿಯಿಂದ ಒಂದು ರೀತಿಯಿಂದ ಹೊರಗಡೆ ಬಂದು ಅಡ್ಡಾಡಿ ಓಡಿ ಮಾಡಿ ಎಕ್ಸರ್ಸೈಸ್ ಮಾಡಿ ಅದು ಮಾಡೋದ್ರಿಂದ ಒಂದು ರೀತಿಯಿಂದ ಜೀವನಕ್ಕೆ ಒಂದು ಉತ್ಸಾಹ ಬರ್ತದೆ. ಒಂದು ಹೊಸ ಕೆಲಸಕ್ಕೆ ಪ್ರೇರಣೆ ನೀಡಿ ಅಂತ ಕೆಲಸಗಳು ಕಡಿಮೆ ಆಗ್ತಾ ಇದೆ. ಬರೀ ಕೂತು ಬರೀ ಮೊಬೈಲ್ಗಳನ್ನು ನೋಡೋದ್ರ ಮೂಲಕ ಜೀವನ ಕಂಡುಕೊಳ್ಳುವಂಥ ಒಂದು ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಅದಕ್ಕಾಗಿ ಮಕ್ಕಳು ಯಾವಾಗಲೂ ಕೇಳಿದರೆ ಬೋರ್ ಆಗ್ತದೆ. ಮತ್ತು ಇನ್ನೊಂದು ಏನಂತಂದರೆ, ಆ ಮಕ್ಕಳಲ್ಲಿ ಜಂಕ್ ಫುಡ್ ತಿನ್ನುವಂಥ ಪ್ರವೃತ್ತಿ ಜಾಸ್ತಿ ಆಗಿಬಿಟ್ಟಿದೆ. ಆ ಜಂಕ್ ಫುಡ್ ತಿನ್ನೋದು ಕೂಡ ಒಂದು ರೀತಿಯಿಂದ ಸಣ್ಣ ವ್ಯಸನವೇ ಅಂತ ಹೇಳಬಹುದು. ಆ ವ್ಯಸನ ಅಂತ ಹೇಳಲಿಕ್ಕಾಗದೆ ಹೋದ್ರೂ ಕೂಡ ಅದು ಒಂದು ರೀತಿಯಿಂದ ಸಣ್ಣ ವ್ಯಸನವೇ ಅಂತ ಹೇಳಬಹುದು. ಆದರೆ ಅದನ್ನ ಪೂರ್ತಿ ಆ ರೀತಿಯಿಂದ ವ್ಯಸನಕ್ಕೆ ಅದನ್ನ ಹೋಲಿಸಲಿಕ್ಕೆ ಆಗೋದಲ್ಲ. ಆದ್ರೂ ಏನೇ ಇದ್ರೂ ಸಹಿತ ಇಂಥ ಕಾರಣಗಳಿಂದಾಗಿ ಮಕ್ಕಳಲ್ಲಿ ಒಂದು ರೀತಿಯಿಂದ ಬೋರ್ ಆಗಿದೆ ಅಂತ ಹೇಳುವಂತ ಪ್ರವೃತ್ತಿ ಜಾಗೃತವಾಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಇದಕ್ಕೆ ವ್ಯತಿರಿಕ್ತವಾಗಿ ಹೇಳೋದಂತಂದ್ರೆ, ನಾವು ಜೀವನದಲ್ಲಿ ಹುಡುಗರಾಗಿದ್ವಲ್ಲ, ಒಂದು ಕಾಲಘಟ್ಟದಲ್ಲಿ ಹುಡುಗರಾಗಿ ಬೆಳಿಬೇಕಾದ್ರೆ ಒಂದು ಸಾರಿ ಹಾಲಿಡೇಸ್ ಅಂತ ಬಂದ್ರೆ, ರಜೆ ದಿನಗಳಂತ ಬಂದ್ರೆ ನಮ್ಮನ್ನು ಹಿಡಿದವರೇ ಇರ್ತಿರ್ಲಿಲ್ಲ. ನಮ್ಮಷ್ಟಕ್ಕೆ ನಾವೇ ಎಲ್ಲೇ ಹೋಗ್ತಿದ್ವಿ. ಅನೇಕ ಮೈಲುಗಳಾಚೆ ನಡೆದು ಹೋಗಿ ನೀರಲ್ಲಿ ಹಣ್ಣನ್ನ ಆರಿಸುವಂಥದ್ದು, ಕವಳಿ ಹಣ್ಣುಗಳನ್ನು ಆರಿಸೋದು, ಯಾವುದೋ ಒಂದು ಕೆರೆಯಲ್ಲಿ ಈಜಾಡೋದು, ಇಂಥವೆಲ್ಲ ಕೆಲಸಗಳನ್ನು ಮಾಡಿ ಮನೆಗೆ ಯಾವಾಗ ಬರೋದು ಅಂದ್ರೆ ಊಟದ ಸಮಯಕ್ಕೆ ಮಾತ್ರ ಮನೆಗೆ ಬರೋದು. ಉಳಿದಂತೆ ಕ್ರಿಕೆಟ್ ಆಟ, ಈ ಆಟ, ಇಂಥ ಫಿಸಿಕಲ್ ಎಕ್ಸರ್ಸೈಸ್ ನಲ್ಲಿ ನಾವು ತೊಡಗಿಸಿರೋದ್ರಿಂದ ಜೀವನ ಬಹಳ ಸುಖಮಯ ಕಾಣುತ್ತಿತ್ತು. ಯಾವಾಗಪ್ಪ ರಜೆ ಬಂದಿದೆ ಅಂತ ಕಾಯ್ತಾ ಇದ್ವಿ. ಜೀವನ ಉತ್ಸಾಹದಿಂದ ಪುಡಿಯುವಂತ ಕಾಲ ಇತ್ತು. ಅಂತ ಕಾಲಘಟ್ಟ ಈಗ ಮರೆಯಾಗಿ ಒಂದು ರೀತಿಯಿಂದ ವಿಚಿತ್ರ ಪರಿಸ್ಥಿತಿ. ಇದು ಇಂದಿನ ಆಧುನಿಕ ಬದುಕು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಆಧುನಿಕ ಬದುಕು ಹೊಸದರೊಂದಿಗೆ ಒಳ್ಳೆಯದನ್ನ ಹೊಸದೊಂದರಿಗೆ ಮಿಳಿತ ಮಾಡಿ ಒಂದು ರೀತಿಯಿಂದ ಹೊಸ ಸುಖವನ್ನು ಕಾಣುವಂತ ಒಂದು ಪ್ರವೃತ್ತಿ ಜಾಗೃತವಾಗಬೇಕಾಗಿದೆ ಅಂತ ನನಗನಿಸ್ತದೆ. ಅದಕ್ಕೆ ಮೂಲಭೂತವಾಗಿ ನಾನು ಯುವಕರಲ್ಲಿ ಕೇಳಿಕೊಳ್ಳೋದು ಅಂದ್ರೆ, ನಮ್ಮಲ್ಲಿ ಇರುವಂತ ಫಿಸಿಕಲ್ ಎಕ್ಸರ್ಸೈಸ್ ಮತ್ತೆ ಬೇರೆ ಬೇರೆ ಪುಸ್ತಕಗಳನ್ನು ಓದೋ ಹವ್ಯಾಸ ಇದು ಹೆಚ್ಚಾದ್ರೆ ನಮ್ಮ ಜೀವನದಲ್ಲಿ ಒಂದು ರೀತಿಯಿಂದ ಒಂದು ಉತ್ಸಾಹ ಗರಿಗೆದರಿ ಹಾರಾಡ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ಕೆಲವೊಬ್ರು ಎಷ್ಟು ಮಟ್ಟಿಗೆ ಅಂದ್ರೆ, ಒಂದು ಚಿಕ್ಕ ಯುವಕರು ಏನ್ರಿ ಜೀವನ ಅಂದ್ರೆ ಏನು, ಆಫ್ಟರ್ ಆಲ್ ವಾಟ್ ಇಸ್ ಲೈಫ್, ಏನ್ ಜೀವನ ಅಂತರೇನು ಅಂತ ಕೇಳೋ ಮಟ್ಟಿಗೆ ಬಂದಂತ ಸಂದರ್ಭಗಳನ್ನು ನಾನು ಕಂಡಿದ್ದೇನೆ. ಅದಕ್ಕೆ DVG ಅವರು ಒಂದು ಮಾತು ಹೇಳ್ತಾರೆ, ವ್ಯರ್ಥವೀ ಜೀವನದ ವ್ಯಾಪಾರವೆನ್ನದಿರು, ಅರ್ಥಬಹುದಕ್ಕೆ ಪೂರ್ಣ ಜೀವನದ್ಯಂ. ಅದು ಹೆಂಗಿರ್ತದೆ ಅಂದ್ರೆ, ವ್ಯರ್ಥವೀ ಜೀವನದ ವ್ಯಾಪಾರವೆನ್ನದಿರು, ಇದು ವ್ಯರ್ಥ ಏನ್ ಜೀವನ ಅದಂತೆ, ಅದಕ್ಕೆ ಪೂರ್ಣ ದರ್ಶನದಿಂದ ಮಾತ್ರ ಅದು ಜೀವನ ಒಂದು ಸರ್ಕಲ್ ತಗೊಂಡು ಅದು ಪೂರ್ಣ ವಿರಾಮ ಇರ್ತದಲ್ಲ, ಆವಾಗ ನಿಮ್ಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಅದಕ್ಕೆ ಈ ವ್ಯರ್ಥವಿ ಜೀವನದ ವ್ಯಾಪಾರವೆನ್ನದಿರು ಅಂತ ಒಂದು ಮಾತನ್ನ DVG ಅವರು ಹೇಳಿದ್ದನ್ನು ಕೇಳಿದ್ದೇನೆ. ಆದ್ರೆ ಒಂದು ರೀತಿಯಿಂದ ನಾನು ಕಂಡುಕೊಂಡಂತ ಸತ್ಯ ಅಂತ, ಅಥವಾ ಬಹುತೇಕರು ಕಂಡುಕೊಂಡಂತ ಒಂದು ಸತ್ಯ ಅಂತಂದ್ರೆ, ಬದುಕು ಪ್ರತಿಯೊಂದು ದಿನ ಒಂದು ಹೊಸ ಬದುಕೆ. ಪ್ರತಿಯೊಂದು ದಿನ ಹಿಂದಿನ ದಿನದಂತೆ ಇರೋದಿಲ್ಲ. ಅನಿಸ್ತದ ನಮಗೆ ಜೀವನ ಒಂದು ಏಕತಾನತೆಯಿಂದ ಕೂಡಿದ ಜೀವನ ಆಗಿದೆ ಅಂತ ನಮಗೆ ಅನಿಸಿದ್ರು ಕೂಡ ಜೀವನ ಏಕತಾನತೆಯಿಂದ ಕೂಡಿರೋದಿಲ್ಲ. ಪ್ರತಿಯೊಂದು ದಿನ ಒಂದು ಹೊಸ ಬೆಳಕು ಒಂದು ಹೊಸ ದಿನವನ್ನ ತೋರಿಸ್ತದೆ. ಅದು ಹೊಸದಾಗೇ ಇರ್ತದೆ ಜೀವನ. ಆದ್ರೂ ಕೂಡ ಕೆಲವೊಂದ್ಸಾರಿ ಹಾಗನಿಸ್ತದೆ. ಆ ಮೊನೊಟಾನಿ,
ಆ ಏಕತಾನತೆಯನ್ನ ಬ್ರೇಕ್ ಮಾಡೋದೇ ಜೀವನೋತ್ಸಾಹದ ಮೂಲಕವಾಗಿ ಅದನ್ನ ಆ ಮೊನೊಟಾನಿ ಬ್ರೇಕ್ ಮಾಡಬೇಕು ಅಂತ ನನ್ನ ತೀವ್ರವಾದ ಅನಿಸಿಕೆ. ಅದಕ್ಕೆ ಕೆಲವೊಬ್ರು ಕೇಳ್ತಾರೆ, ಹಾಗಾದ್ರೆ ಸುಖ ಅಂದ್ರೆ ಏನು? ಜೀವನದಲ್ಲಿ ಸುಖ ಅಂದ್ರೆ ಏನು? ಸುಖ ಅಂದ್ರೆ ಏನಪ್ಪ? ವಾಟ್ ಈಸ್ ದ ಹ್ಯಾಪಿನೆಸ್ ಆಫ್ ಯುವರ್ ಲೈಫ್ ಮೇಡ್ ಅಪ್ ಆಫ್ ಅಂತ ಕೆಲವೊಬ್ರು ಕೇಳ್ತಾರೆ. ಏನು ಜೀವನದಲ್ಲಿ ಸುಖ ಅಂದ್ರೆ ಏನು? ಸುಖ ಅಂದ್ರೆ ಏನು ಅಲ್ಲ, ಬೇರೆ ಅಲ್ಲ. ಸುಖ ಅಂತಂದ್ರೆ ಬೇರೆ ಬೇರೆ ಯಾವ ಅರ್ಥವನ್ನು ಹಚ್ಚೋದು ಬೇಡ. ಅದಕ್ಕೆ ಜೀವನದಲ್ಲಿ ಮಾಡಬೇಕಾದ ಕೆಲವೊಂದು ಸಂಗತಿಗಳಿವೆ, ಅವನ್ನು ನೀವು ಮಾಡಿ ನೋಡಿ. ಜೀವನ ಎಷ್ಟೊಂದು ಸುಖಕರವಾಗಿರ್ತದೆ, ನಿಮ್ಮ ಜೀವನ ಎಷ್ಟೊಂದು ಪರಿಪೂರ್ಣವಾಗ್ತದೆ ಅಂತ ನೀವು ನೋಡಿ. ಅದಕ್ಕೆ ಹಾಗಾದ್ರೆ ಮಾಡಬೇಕಾದದ್ದೇನು? ನಮ್ಮ ಜೀವನ ಸುಖಮಯವಾಗಿರ್ಬೇಕಾದ್ರೆ ಮಾಡಬೇಕಾದದ್ದೇನು? ಲಿಟಲ್ ಕರ್ಸೀಸ್, ಸಣ್ಣ ಸಣ್ಣ ನಮ್ರವಾದ ಒಂದು ನಡವಳಿಕೆ, ಒಂದು ಚಿಕ್ಕದಾದ ಒಂದು ನಮ್ರವಾದ ನಡವಳಿಕೆ ಮೂಲಭೂತವಾಗಿ ಮನುಷ್ಯನಿಗೆ ಬೇಕು. ಯಾರು ಕೇಳಿದ್ರು ಒಂದು ರೀತಿಯಿಂದ ಉದ್ದಟತನದಿಂದ ಮಾತಾಡುವಂಥ ಪ್ರವೃತ್ತಿ ನಮ್ಮಲ್ಲಿ ಇರಬಾರ್ದು. ಆ ಉದ್ದಟತನದಿಂದ ಮಾತನಾಡುವಂಥ ಪ್ರವೃತ್ತಿ ಯಾರಿಗಾದ್ರೂ ಸಹಿತ ಇನ್ನೊಂದು ಸಾರಿ ಈ ಹುಡುಗನ ಹತ್ರ ಮಾತಾಡೋದೇ ಬೇಡ ಅನ್ಸೋ ಮಟ್ಟಿಗೆ ಅವ್ರು ಏನ್ ಮಾಡಿಬಿಡ್ತಾರೆ, ನಮ್ಮಿಂದ ದೂರ ಸರಿದು ಹೋಗ್ಬಿಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ಒಂದು ವಿನಮ್ರವಾಗಿ ಒಂದು ಸ್ವಲ್ಪ ನಮ್ರವಾಗಿ, ಅಂದ್ರೆ ನನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ಬಾರ್ದು. ಆದ್ರೆ ನನ್ನ ವ್ಯಕ್ತಿತ್ವವನ್ನು ಇಟ್ಟುಕೊಂಡೆ ಇನ್ನೊಬ್ಬರ ಜೊತೆಗೆ ಮಾತನಾಡಬೇಕಾದ್ರೆ ಒಂದು ರೀತಿ ನಮ್ರವಾಗಿ ಏನು ಅಂತ ಕೇಳುವಂಥ ಒಂದು ಪ್ರವೃತ್ತಿ, ಅದು ಮೊಟ್ಟ ಮೊದಲು ಯುವಕರು ಬೆಳೆಸಿಕೊಳ್ಬೇಕಾದಂಥ ಅತ್ಯಂತ ಮಹತ್ವದ ಗುಣ. ಮತ್ತು ಲಿಟಲ್ ಕೈಂಡ್ನೆಸ್, ಒಂದು ರೀತಿಯಿಂದ ಒಂದು ಸ್ವಲ್ಪ ಆದರೂ ಒಂದು ರೀತಿಯಿಂದ ಜೀವನದಲ್ಲಿ ಒಂದು ಕೈಂಡ್ನೆಸ್ ಬೇಕಾಗ್ತದೆ. ಏನೋ ಒಂದು ಬಿದ್ದಿದ್ದಾರೆ, ಯಾರೋ ಒಬ್ಬರು ಒಂದು ಮೋಟರ್ ಸೈಕಲ್ನಿಂದ ಕೆಳಗಡೆ ಬಿದ್ದಿದ್ದಾರೆ, ಅವ್ರನ್ನ ಮೋಟರ್ ಸೈಕಲ್ ಎತ್ತಿ ಅವನು ಕೂಡಿಸಿ ಒಂದು ಗ್ಲಾಸ್ ನೀರು ಕೊಟ್ಟು ಅವಾಗ ಒಂದು ಸ್ವಲ್ಪ ಇದು ಮಾಡಿ, ಏನಾದ್ರು ತೊಂದರೆ ಆಗಿದೆಯಪ್ಪ ಇಂಥ ಕೇಳುವಷ್ಟು ಮಟ್ಟಿಗೆ ಆದರೂ ಸಹಿತ ನಮ್ಮ ಜೀವನ ಬೇಕಲ್ಲ. ನಾವು ಏನು ಮಾಡ್ತಾ ಇದ್ದೇವೆ ಗೊತ್ತಾ? ಯಾರಾದರೂ ಮೋಟರ್ ಸೈಕಲ್ನಿಂದ ಇನ್ನೊಬ್ಬರು ಮೋಟರ್ ಸೈಕಲ್ಗೆ ಡಿಕ್ಕಿ ಹೊಡೆದ್ರೆ ಅದನ್ನು ನೋಡಿ ಅದನ್ನ ಪಿಕ್ಚರೈಸ್ ಮಾಡೋದು, ಅದನ್ನ ಟಿವಿಯಲ್ಲಿ ಹಿಡಿಯುವಂಥ ಪ್ರಯತ್ನ ಮಾಡ್ತೇವೆ ಹೊರತು ನಾವು ಅವರನ್ನು ಹೋಗಿ ಸಾಂತ್ವನ ಮಾಡಿ ಅವ್ರಿಗೆ ಏನು ಕಾಲಿಗೆ ಗಾಯ ಆಗಿದೆ, ಕೈ ಗಾಯ ಆಗಿದೆ, ತಲೆಗೆ ಪೆಟ್ಟು ಬಿದ್ದಿದೆ, ಒಂದು ನೀರು ಕೊಡಬೇಕು ಅಂತ ಒಂದು ಲಿಟಲ್ ಕೈಂಡ್ನೆಸ್ ಕೂಡ ನಮ್ಮಲ್ಲಿ ಇರೋಲ್ಲ. ಇಂಥ ಒಂದು ಸಂವೇದನಾ ರಹಿತವಾಗಿರ್ತಕ್ಕಂಥ ಜೀವನ ನಮ್ದು ಆಗ್ತಾ ಇದೆ. ಅದಾಗಬಾರ್ದು. ಅದಕ್ಕೆ ಯುವಕರು ಮಾಡಬೇಕಾದದ್ದು ಮೊದಲ ಕೆಲಸ ಅಂದ್ರೆ ಒಂದು ರೀತಿಯಿಂದ ಒಂದು ಸಣ್ಣ ಸಣ್ಣ ದಯೆಗಳ ಮೂಲಕ ನಾವು ಜೀವನದಲ್ಲಿ ಅರ್ಥವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಪ್ಲೆಸೆಂಟ್ ವರ್ಡ್ಸ್, ಜನರ ಜೊತೆಗೆ ನಾವು ಮಾತಾಡ್ತೇವೆ, ನಮ್ರವಾಗಿ ಮಾತಾಡಬೇಕು, ನಮ್ರವಾಗಿ ಇರಬೇಕು, ನಮ್ರವಾಗಿ ನಮ್ಮ ನಡಾವಳಿಕೆಗಳಿರಬೇಕು. ಅದ್ರ ಜೊತೆಗೆ ನಾವು ಆಡುವ ಮಾತು ಹೇಗಿರಬೇಕು ಅಂತಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ಹಾಗೆ ಪ್ಲೆಸೆಂಟ್ ವರ್ಡ್ಸ್, ಚೆನ್ನಾಗಿರೋ ಮಾತಾಡ್ರಿ. ಯಾವಾಗಲೂ ನಾವು ಇನ್ನೊಬ್ಬರಲ್ಲಿ ಇರ್ತಕ್ಕಂಥ ಕೆಟ್ಟದನ್ನೇ ಅರಿಸಿ ಅದನ್ನ ಪಿನ್ ಪಾಯಿಂಟ್ ಮಾಡಿ ಮಾತಾಡುವಂಥ ಪ್ರವೃತ್ತಿ ನಮ್ಮಲ್ಲಿ ಇರ್ತದೆ. ಅದನ್ನು ಎಂದೆಂದೂ ಮಾಡಬಾರ್ದು. ಅದು ಮಾಡಿದರೆ ನಮ್ಮ ವ್ಯಕ್ತಿತ್ವ ವಿಕಸನ ಎಂದೂ ಪರಿಪೂರ್ಣಗೊಳ್ಳೋದಿಲ್ಲ. ನಮ್ಮ ವ್ಯಕ್ತಿತ್ವ ವಿಕಸನದ ಮೂಲಭೂತ ಬುನಾದಿ ಅಂತಂದ್ರೆ ನಾವು ಇನ್ನೊಬ್ಬರ ಜೊತೆಗೆ ಮಾತಾಡಬೇಕು, ಚೆನ್ನಾಗಿರೋ ಮಾತುಗಳನ್ನು ಆಡಿ ಅವರ ಜೊತೆಗೆ ಜೀವನದ ಅತ್ಯಂತ ಬಹಳ ನಮ್ರವಾಗಿ ಚೆನ್ನಾಗಿರೋ ಮಾತುಗಳನ್ನು ಆಡಬೇಕು ಒಂದಾದ್ರೆ. ಮತ್ತೆ ಎಲ್ಲದಕ್ಕಿಂತ ಅದು ಇನ್ನೊಂದು ಆದರೆ ಜೀನಿಯಲ್ ಸ್ಮೈಲ್, ಒಂದು ರೀತಿಯಿಂದ ಫ್ರೆಂಡ್ಲಿ ಸ್ಮೈಲ್. ಯಾರಾದರೂ ಎದುರಿಗೆ ಕಂಡ್ರೆ ಒಂದು ರೀತಿಯಿಂದ ಫ್ರೆಂಡ್ಲಿ ಸ್ಮೈಲ್. ನಾನು ನೋಡಿದ್ದೇನೆ ಅಲ್ಲಿ ಅಮೆರಿಕಾದಂಥ ಶಹರಗಳಲ್ಲಿ, ಅನೇಕ ಶಹರಗಳಲ್ಲಿ ವಾಕಿಂಗ್ ಟ್ರ್ಯಾಕ್ ನಲ್ಲಿ ಅಡ್ಡಾಡ್ಬೇಕಾದ್ರೆ ನಮಗೆ ಯಾರು ಗೊತ್ತಿರೋದಿಲ್ಲ. ನಮ್ಮ ಎದುರು ಬದ್ರಾಗಿ ಬಂದಂಥವು ಹೆಂಗಸರಿರಲಿ ಗಂಡಸರಿರಲಿ, ಹಲೋ, ಹೌ ಆರ್ ಯು, ಹಾಯ್, ಫೈನ್ ಅಂತ ಮಾತಾಡ್ತಾರೆ. ಆದರೆ ನಮ್ಮಲ್ಲಿ ಇರುವಂಥ ಜನರು ಎದುರಿಗೆ ಕಂಡ್ರು ಸಹಿತ ಯಾರು ಗೊತ್ತಿರದೆ ಹೋದ್ರೆ ಅವ್ರ ಜೊತೆ ಮಾತಾಡುವಂಥ ಪ್ರವೃತ್ತಿನೇ ಇಲ್ಲ. ಹಾಯ್ ಅನ್ನೋಷ್ಟು ಪ್ರಯತ್ನ ಇಲ್ಲ. ಏನು ಚೆನ್ನಾಗಿದ್ದೀರಾ ಅಂತ ಕೇಳುವಷ್ಟು ಪ್ರವೃತ್ತಿನೂ ಇಲ್ಲ. ಗೊತ್ತಿಲ್ಲದವ್ರ ಜೊತೆಗೆ ನೀವು ಹೇಗೆ ಚೆನ್ನಾಗಿದ್ದೀರಾ ಅಂತ ಮಾತಾಡೋದು ಬಿಡಿ. ಒಂದು ರೀತಿಯಿಂದ ಒಂದು ಮುಖದ ಮೇಲೆ ಒಂದು ಮಂದಹಾಸ, ಒಂದು ಸಣ್ಣ ಕಿರುದಾದ ಕಿರುನಗೆ ಅದಿದ್ರೂ ಸ್ವಲ್ಪ ಕೂಡ ಸಾಕು ಅಂತ ನನಗನ್ನಿಸಿದೆ. ಆಮೇಲೆ ಇನ್ನೊಂದೇನೆಂದ್ರೆ, ಇನ್ನೊಂದು ಫ್ರೆಂಡ್ಲಿ ಗ್ರೀಟಿಂಗ್ಸ್. ಯಾರಾದರೂ ಬಂದ್ರೆ ಕೈ ಎತ್ತಿ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತ ಒಂದು ರೀತಿಯಿಂದ ನಗುಮುಖದಿಂದ ಆ ಫ್ರೆಂಡ್ಲಿ ಗ್ರೀಟಿಂಗ್ಸ್ ಅಂತ ಏನಿರ್ತಾವಲ್ಲ, ಅದು ಅವ್ರು ಮಾಡುವಂತ ಒಂದು ಪ್ರವೃತ್ತಿ ನಮಗಿರ್ಬೇಕು. ಇವು ಜೀವನದ ಒಟ್ಟಾರೆ ಜೀವನಕ್ಕೆ ಒಂದು ರೀತಿಯಿಂದ ಅರ್ಥ ಕೊಡ್ತದೆ. ನಮ್ಗೆ ಈಗ ಏನಿಸ್ಬೋದು, ಇದನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಅನಿಸಿದ್ರು ಕೂಡ ಅದು ನಮ್ಮ ವ್ಯಕ್ತಿತ್ವ ಮೇಲೆ ತೀವ್ರವಾದ ಪರಿಣಾಮ ಬೀರ್ತದೆ. ನಮ್ಮ ವ್ಯಕ್ತಿತ್ವ ಬೇರೆ ರೀತಿಯಿಂದ ಆಗ್ತದೆ. ಈ ವ್ಯಕ್ತಿ ನಂಬಲು ಅರ್ಹ ಅಂತ ಒಂದು ರೀತಿಯಿಂದ ಮನಸ್ಸು ಇನ್ನೊಬ್ಬನಲ್ಲಿ ಅದು ಪಡಿ ಮೂಡ್ತದೆ. ಮತ್ತೆ ಗುಡ್ ವಿಶಸ್, ಯಾರಿಗಾದ್ರೂ ಕಂಡ್ರೆ ಒಳ್ಳೆ ಮಾತುಗಳನ್ನ ಆಡ್ರಿ, ಫ್ರೆಂಡ್ಲಿ ಗ್ರೀಟಿಂಗ್ಸ್ ಇರಲಿ, ಮತ್ತು ಗುಡ್ ವಿಶಸ್, ಚೆನ್ನಾಗಿ ನಿಮ್ಮ ಪ್ರಯಾಣ ಬಹಳ ಸುಖಕರವಾಗಿರಲಿ, ಹೊರಗೆ ಹೋಗಿ ಬನ್ನಿ, ಬಹಳ ಸಂತಸದಾಯಕವಾಗಿರತಕ್ಕ ನಿಮ್ಮ ಪ್ರಯಾಣ ಆಗಲಿ. ಎಲ್ಲ ಮಾತುಗಳನ್ನು ನಾವು ಯಾವಾಗಲೂ ಗುಡ್ ವಿಶಸ್ಸನ್ನೇ, ಒಳ್ಳೆ ಮಾತುಗಳನ್ನು ಜನರ ಜೊತೆಗೆ ಆಡಬೇಕು. ಮತ್ತು ಎಲ್ಲರ ಜೊತೆಗೆ ನಾವು ಮಾಡುವಂಥ ಎಲ್ಲ ಘಟನೆಗಳು, ಚಿಕ್ಕ ಪುಟ್ಟ ಘಟನೆಗಳು ಕೂಡ ಒಳ್ಳೆ ರೀತಿಯಿಂದ ಕೆಲಸಗಳಾಗಿರಬೇಕು. ಒಳ್ಳೆಯ ಕೆಲಸಗಳು ಮಾಡಿ, ಸಣ್ಣ ಪುಟ್ಟ
ಪುಟ್ಟ ಕೆಲಸಗಳನ್ನೇ ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಮೂಲಕ ನಾವು ಏನು ಮಾಡಬಹುದು ಅಂತಂದರೆ ಜೀವನಕ್ಕೆ ಒಂದು ಅರ್ಥ ಕಂಡುಕೋಬೋದು. ವಾಟ್ ಈಸ್ ಲೈಫ್, ಹ್ಯಾಪಿನೆಸ್ ಇಸ್ ಮೇಡ್ ಆಫ್ ಅಂತ ನಾವು ಏನಂತೇವಲ್ಲ, ಈ ಎಲ್ಲ ಗುಣಗಳನ್ನು ಸಾಂದ್ರೀಕರಿಸಿಕೊಂಡ್ರೆ, ಈ ಬದುಕನ್ನು ಅರ್ಥ ಮಾಡಿಕೊಂಡ್ರೆ ಒಂದು ರೀತಿಯಿಂದ ನಾವು ಜೀವನೋತ್ಸಾಹದ ಚಿಲುಮೆ ಆಗ್ಲಿಕ್ಕೆ ಸಾಧ್ಯತೆ. ಅದರ ಜೊತೆಗೆ ನಮ್ಮ ಜೀವನೋತ್ಸಾಹವನ್ನು ಹೆಚ್ಚು ಮಾಡಿಕೊಳ್ಬೇಕಾದ್ರೆ ನಮಗಿಲ್ಲಿರತಕ್ಕಂಥ ಫಿಸಿಕಲ್ ಎಕ್ಸಸೈಸು ಮತ್ತೆ ಪುಸ್ತಕ ಓದುವ ಅಂತ ಪ್ರವೃತ್ತಿ ನಮ್ಮಲ್ಲಿ ಹೆಚ್ಚು ಜಾಗೃತವಾದರೆ ನಾವು ನಿಜವಾದ ಒಂದು ಹೊಸದಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತ ನನ್ನ ಬಲವಾದ ನಂಬಿಕೆ.